ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ 10 ಹೊಸ ಕೆಲಸಗಳಿಗೆ ನಾಂದಿಯನ್ನ ಹಾಡಿದ್ದಾರೆ. ಹೊಸ ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಮಿಕ ವಲಯದಲ್ಲಿ ನೆಮ್ಮದಿಗೆ ಕಾರಣವಾಗ್ತಾ ಇದ್ದಾರೆ. ಅಂತಹುದೇ ಒಂದು ಯೋಜನೆಯಾಗಿರುವಂತಹ ಸಂಚಾರಿ ಆರೋಗ್ಯ ಆಸ್ಪತ್ರೆಗಳು ಇದೀಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಪೈಕಿಯಲ್ಲಿ ದಾವಣಗೆರೆಯಲ್ಲಿ ಸಂಚಾರಿ ಆರೋಗ್ಯ ಘಟಕ ಹೇಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನುವಂತಹ ಕುರಿತಾದಂತಹ ಒಂದು ವರದಿ ಹೇಳಿದೆ ನೋಡಿ. ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂದ್ರೆ ಸಂಚಾರಿ ಆರೋಗ್ಯ ಘಟಕಗಳು ದಾವಣಗೆರೆ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇಲ್ಲಿನ ಕಾರ್ಮಿಕರು ಆಸ್ಪತ್ರೆ ಇರುವಲ್ಲಿಗೆ ಹೋಗಬೇಕಾಗಿಲ್ಲ. ಸಂಚಾರಿ ಘಟಕಗಳೇ ಇವರ ಮನೆ ಬಾಗಿಲಿಗೆ ಬಂದು ಆರೋಗ್ಯ ಸೇವೆಯನ್ನ ನೀಡ್ತಾ ಇದೆ. ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಇರ್ತಾರೋ ಅವರಿಗೆ ಫ್ರೀ ಟ್ರೀಟ್ಮೆಂಟು, ಆಮೇಲೆ ಫ್ರೀ ಇನ್ವೆಸ್ಟಿಗೇಷನ್ಸ್. ನಾವು ಇರುವ ಜಾಗಕ್ಕೆ ಬರೋ ಇದಿಲ್ಲ, ನೆಸೆಸಿಟಿ ಇಲ್ಲ. ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗ್ತೇವೆ. ಎಲ್ಲ ಒಂದು ರೂಟ್ ಮ್ಯಾಪ್ ಹಾಕೊಂಡಿರ್ತೇವೆ ನಾವು, ಫಿಕ್ಸೆಡ್ ಟೈಮಿಂಗ್ಸ್. ಈ ರೂಟ್ ಮ್ಯಾಪ್ ನಮಗೆ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ, ಲೇಬರ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿರ್ತಾರೆ. ನಮ್ಮ ಹೈಯರ್ ಆಫೀಸರ್ಸು, ಅವ್ರು ನಮ್ಮ ಕೋಆರ್ಡಿನೇಟರ್ ಅಂತ ಇರ್ತಾರೆ, ಆಫೀಸರ್ ಅಂತ, ಅವರು ಹೋಗಿ ಎಲ್ಲ ಇದು ಮಾಡಿಬಿಟ್ಟು ನಮಗೆ ಕೋಆರ್ಡಿನೇಟರ್ ನಮಗೆ ರೂಟ್ ಮ್ಯಾಪ್ ಕೊಡ್ತಾರೆ. ಅಕಾರ್ಡಿಂಗ್ ಟು ಆ ರೂಟ್ ಮ್ಯಾಪ್ ಪ್ರಕಾರ ನಾವು ಫಾಲೋ ಮಾಡ್ತೇವೆ. ಪರ್ಟಿಕ್ಯುಲರ್ ಆಗಿ ಈಗ ಎಲ್ಲ ದಾವಣಗೆರೆ ಸುತ್ತಮುತ್ತ ಜನಕ್ಕೆಲ್ಲ ಗೊತ್ತಾಗಿದೆ ನಾವು ಎಷ್ಟು ಗಂಟೆ ಬರ್ತೇವೆ, ಆಮೇಲೆ ಎಷ್ಟೊತ್ತು ಇರ್ತೇವೆ ಅಂತ ಅದೆಲ್ಲ ಗೊತ್ತಾಗಿದೆ ಅವರಿಗೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ 3 ಸಂಚಾರಿ ಆರೋಗ್ಯ ಘಟಕಗಳನ್ನ ಕೊಡಲಾಗಿದೆ. ಈ ಬಸ್ನಲ್ಲಿ ಎಲ್ಲಾ ಸೌಲಭ್ಯಗಳನ್ನ ನೀಡಲಾಗಿದೆ. ದಾವಣಗೆರೆ ತಾಲೂಕು, ಹರಿಹರ, ಚನ್ನಗಿರಿ ತಾಲೂಕಿಗೆ ಸದ್ಯ 3 ಸಂಚಾರಿ ವಾಹನ ನೀಡಲಾಗಿದ್ದು, ಮುಂದೆ ಎಲ್ಲ ತಾಲೂಕಿಗೆ ವಿಸ್ತರಿಸುವಂತಹ ಗುರಿಯನ್ನ ಹೊಂದಲಾಗಿದೆ. ಪೇಷಂಟ್ ಕಂಪ್ಲೇಂಟ್ ಏನು ಅಂತ ಕೇಳ್ತಾನೆ, ಏನ್ ತೊಂದರೆ ಇದೆ, ನಿಮ್ಗೆ ಏನ್ ತೊಂದರೆ ಇದೆ, ಏನು ಅಂತ ಹೇಳಿ ಅವ್ರನ್ನ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಿ ಅದು ಅಷ್ಟೊಳಗೇನೆ ನನಗೆಲ್ಲ ಬೇಸಿಕ್ ಸಿಕ್ಕಿರುತ್ತೆ. ಸಿಕ್ಕು ಕೊಟ್ಟಿರ್ತಾರಲ್ಲ ನನಗೆ, ಸ್ಲಿಪ್ಪಲ್ಲಿ ಎಲ್ಲ ಇರುತ್ತೆ. ನನಗೆ ಆಲ್ರೆಡಿ ಇನ್ನು ಹೈಪರ್ ಟೆನ್ಷನ್ ಇದೆಯಾ ಅಥವಾ ಶುಗರ್ ಇದೆಯಾ ಅಂತ ಎಲ್ಲ ಗೊತ್ತಾಗಿರುತ್ತೆ. ನಾನು ಎಕ್ಸಾಮಿನೇಷನ್ ಮಾಡ್ತೇನೆ, ಕ್ಲೀನಾಗಿ ಎಕ್ಸಾಮಿನೇಷನ್ ಮಾಡ್ತೀವಿ. ಆಗ ಅಕಸ್ಮಾತ್ ಸಿಟ್ಟಿಂಗ್ ಫ್ಯಾಕ್ಚರಲ್ಲೂ ಮಾಡ್ತೇನೆ, ಅಲ್ಲಿ ಇದು ಫ್ಯಾಕ್ಚರಲ್ಲೂ ಮಾಡ್ತೇನೆ. ಮಾಡಿ ದೆನ್ ಐ ವಿಲ್ ಡಿಸೈಡ್ ಡಯಾಗ್ನೋಸಿಸ್ ಏನು ಅಂತ ನಾನು ಡಿಸೈಡ್ ಮಾಡಿಕೊಂಡು ದೆನ್ ಇನ್ನು ಫಾರ್ದರ್ ಇನ್ವೆಸ್ಟಿಗೇಷನ್ ಏನು ಬೇಕೋ ಬೇಡೋ ಅಂತ ನಾನು ಯೋಚನೆ ಮಾಡ್ತೇನೆ. ಆಮೇಲೆ ಟ್ರೀಟ್ಮೆಂಟ್ ಆಗ್ತೇನೆ. ಸರ್ಕಾರದ ಈ ಒಂದು ಯೋಜನೆಯಿಂದ ಇಲ್ಲಿನ ಕಾರ್ಮಿಕರಿಗೆ ತ್ವರಿತವಾಗಿ ಮತ್ತು ಕೆಲಸದ ಸ್ಥಳಗಳಲ್ಲೇ ವೈದ್ಯಕೀಯ ಸೇವೆ ಸಿಗ್ತಾ ಇದೆ. ಹಣಕಾಸಿನ ತೊಂದರೆಯಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನವನ್ನ ಕೊಡ್ತಾ ಇರಲಿಲ್ಲ. ಅಂತಹ ಕಾರ್ಮಿಕರಿಗೆ ಈ ಒಂದು ಯೋಜನೆ ವರದಾನವಾಗಿದೆ. BP, ಶುಗರ್, ನಮ್ದು ಏನು ಸಮಸ್ಯೆ ಇರೋದೆಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಟ್ಯಾಬ್ಲೆಟ್ ಪ್ರತಿಯೊಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಮುಂಚೆ ಇರೋದು ಇಲ್ಲ. ಮುಂಚೆನೂ ಇಲ್ಲ, ಏನು ಹೆಲ್ಪ್ ಆಗ್ತಿಲ್ಲ. ಇವಾಗ ಹೆಲ್ಪ್ ಆಗ್ತೈತಿ. ಅಂದ್ರೆ ಏನಪ್ಪಾ ಅಂದ್ರೆ ಕಾರ್ಮಿಕರಿಗೆ ಒಂದ್ ಸ್ವಲ್ಪ ಇನ್ನೂ ಬೇಕು, ಏನೋ ಒಂದ್ ಸ್ವಲ್ಪ ಬೇಕಾಯ್ತು. ಇನ್ನು ವ್ಯವಸ್ಥೆ ಇನ್ನೂ ಬಹಳ ಬೇಕಾಗ್ತದೆ. ಈಗ ಊರಲ್ಲಿ ಬಂದರತ್ತ ನಡೀತೈತಿ. 7:30-8 ಗಂಟೆ ಅಷ್ಟೊತ್ತಿ ಬರ್ತಾರೆ, ಮತ್ತೆ 9-10 ಗಂಟೆ ಮಟ್ಟ ಆಗ್ತಾರ. ಅಷ್ಟೊತ್ತಿ ನಾವು ಬಂದು ತೋರ್ಸಬೇಕಾದ್ರೆ ಕೆಲಸಕ್ಕೆ ಹೋಗ್ಬೋದು ನಾವು. ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನ ಜಾರಿ ಮಾಡುವಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಮತ್ತು ಅವಿರತ ಶ್ರಮ ಕೆಲಸ ಮಾಡಿದೆ. ಕಾರ್ಮಿಕರ ಕುರಿತಾದಂತಹ ಅವರ ಕಾಳಜಿಯಿಂದಾಗಿಯೇ ಇಂದು ಸಂಚಾರಿ ಆರೋಗ್ಯ ಘಟಕಗಳು ಇಷ್ಟೊಂದು ಪರಿಣಾಮಕಾರಿಯಾಗಿ ಸೇವೆಯನ್ನ ಒದಗಿಸ್ತಾ ಇದೆ. ಈ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಿಕಿತ್ಸೆಯನ್ನ ಪಡೆಯಲು ಬರುವಂತಹ ಎಲ್ಲಾ ಕಾರ್ಮಿಕರನ್ನ ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡಲು ಇಲಾಖೆ ಕ್ರಮವನ್ನ ತೆಗೆದುಕೊಂಡಿದೆ. ಈ ವಾಹನಗಳಲ್ಲಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಮ್ ಅಳವಡಿಸಲಾಗಿದ್ದು, GPS ಅಳವಡಿಸಿ ನಿಗಾ ಇಡಲಾಗುತ್ತೆ. ವಾಹನಗಳು ಎಲ್ಲೆಲ್ಲಿ ಸಂಚರಿಸ್ತಾ ಇದೆ ಅನ್ನುವಂತಹ ಪ್ರತಿಯೊಂದು ಮಾಹಿತಿಯೂ ಸಿಗಲಿದೆ. ಸಂಚಾರಿ ಆರೋಗ್ಯ ಘಟಕದ ಉಪಸ್ಥಿತಿ ಮತ್ತು ಚಿಕಿತ್ಸೆಗಾಗಿ ಬಂದಂತಹ ಕಾರ್ಮಿಕರ ಮಾಹಿತಿ ಎಲ್ಲವೂ ಕೂಡ ಸಿಗಲಿದೆ. ಕಾರ್ಮಿಕರಿಗೆ ಡಿಜಿಟಲ್ ಆಧಾರಿತ ವರದಿ ನೀಡುವಂತಹ ವ್ಯವಸ್ಥೆ ಇರಲಿದೆ. ಅವರೇ ಮಂಟಕ್ ಬರ್ತಾರೆ, ವಾರ ಬರ್ತಾರೆ. ಬುಧವಾರ ರವಿವಾರ ಬರ್ತಾರೆ, ವಾರ ಮಂಟಕ್ ಬರ್ತಾರೆ.
BP ಶುಗರ್ ಮತ್ತೆ ಜ್ವರ ಎಲ್ಲಾ ಚೆಕ್ ಮಾಡ್ತಾರೆ ಅವ್ರೆ. ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾವ, ಸಂಘ ಪಂಗ ಇರ್ತಾವ, ಅದಕ್ಕೆ ಕಟ್ಟಕ್ಕಾಗಲ್ಲ. ಇವ್ರು ಬಂದ್ರೆ ಇವ್ರದ್ದ ಸ್ವಲ್ಪ ಸಹಾಯ ಆಗುತ್ತೆ. ಬೇರೆ ಕಡೆ ಪ್ರೈವೇಟ್ ತೋರ್ಸೋಣಕ್ ಹೋದ್ರೆ ದುಡ್ಡು ಹೋಗುತ್ತೆ. ನಾವು ಹಳ್ಳಿಲೆಲ್ಲ ಚೆನ್ನಾಗ್ ನೋಡ್ತಾರೆ, ಹಳ್ಳಿಲೆಲ್ಲ ಚೆನ್ನಾಗ್ ಮಾಡ್ತಾರೆ, ಚೆನ್ನಾಗ್ ಮಾಡಿದ್ದಾರೆ, ಎಲ್ಲ ಚೆಕಪ್ ಮಾಡ್ತಾರೆ, ಚೆನ್ನಾಗ್ ಮಾಡಿದ್ದಾರೆ, ಎಲ್ಲರಿಗೆ ಚೆನ್ನಾಗ್ ಮಾಡಿದ್ದಾರೆ, ಎಲ್ಲಾ ಊರವ್ರಿಗೆ ಎಲ್ಲ ಕರೆಕ್ಟ್ ಚೆನ್ನಾಗೈತೆ. ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ಗಮನದಲ್ಲಿ ಇರಿಸಿಕೊಂಡೇ ಈ ವಾಹನಗಳನ್ನು ಸಿದ್ಧಪಡಿಸಲಾಗಿದೆ. ಇಸಿಜಿ, ರಕ್ತದೊತ್ತಡ ಹಾಗೂ ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಯನ್ನ ನೀಡಲಾಗುತ್ತೆ. ದಾವಣಗೆರೆ ಜಿಲ್ಲೆಯ ನೋಂದಾಯಿತ ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಸಂಜೀವಿನಿಯಂತೆಯೇ ಇದೀಗ ಕೆಲಸವನ್ನ ಮಾಡ್ತಾ ಇದೆ. ಶ್ರಮಜೀವಿಗಳು ಹೆಚ್ಚು ಇವುಗಳ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂಬುದು ಕಾರ್ಮಿಕ ಇಲಾಖೆಯವರ ಆಶಯವಾಗಿದೆ.